ಹಲೋ ಗೈಸ್, ವೆಲ್ಕಮ್ ಟು KBP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ಸೊ ನಿಮಗೆ ಇಮ್ಯಾಜಿನ್ ಕೂಡ ಮಾಡೋದಕ್ಕಾಗಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ಏನು ನಡೆಯೋಕೆ ಹೊರಟಿದೆ ಅಂತ. ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ನ ವರ್ಕ್ ಏನಿದೆ ನಾನು ಮಾಡೋಕೆ ಹೊರಟಿದ್ದೀನಿ. ಸೊ ಗೈಸ್, ಅದನ್ನು ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ಮ್ಯಾಕ್ಸ್ ಅಪ್ಡೇಟ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೇ ಬಂದಿದ್ದೆ, ಗೊತ್ತಾಯ್ತಾ? ಅಂದರೆ ನಾನು ಹೇಳಿದ್ದೆ ಅಂತಂದರೆ ಒಂದು ಅಪ್ಡೇಟ್ ಬರುತ್ತೆ ಮ್ಯಾಕ್ಸಿಂದ ಆಗಿರುವಂಥದ್ದು, ಈ ಮಂತ್ ಬರುತ್ತೆ ಅಂತಂದೆ. ಆದರೆ ಅಪ್ಡೇಟು ಕಿಚ್ಚ ಸುದೀಪ್ ಅವ್ರದ್ದೇ ಆಗಿತ್ತು. ಆದರೆ ಅದು ಮ್ಯಾಕ್ಸ್ ಅನ್ನೋದ್ರ ಬದಲಾಗಿ BRB ಅನ್ಬೇಕಿತ್ತು ಅಷ್ಟೇ. BRB ಅವ್ರು ಸಡನ್ನಾಗಿ ಬಂದು ಬಿಲ್ಲರಂಗ ಭಾಷೆ ಆಗಲಿಲ್ಲ. ಈಗ ಬಾ ರಾಜ ಬಾ ಅಂತ ಕರಿತಾ ಬಂದಿದ್ದಾರೆ. ಈಗ ಸೆಪ್ಟೆಂಬರ್ 2ನೇ ತಾರೀಕು ಒಂದು ದೊಡ್ಡ ಅನೌನ್ಸ್ಮೆಂಟ್ ಜೊತೆಗೆ ಬರೋಕೆ ಹೊಡಿದೆ ಅಂತಲೇ ಹೇಳ್ಬೋದು. ಇದು ಯಾವ ರೀತಿ ಅವರೇನೆ ಒಂದು ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು ಪ್ರಮೋಷನ್ನ ಮಾಡ್ತಾರಲ್ಲ, ಅವರೇ ಆಡ್ಕೊಂಡ್ಬಿಟ್ಟು ಪ್ರಮೋಷನ್ ಮಾಡೋ ರೀತಿ ಇದೆಯಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ ಎಲ್ಲ ವೀಡಿಯೋದಲ್ಲೂ. ಯಾರು ಯಾವ ರೀತಿ ಪ್ರಮೋಷನ್ ಮಾಡ್ತಾರಲ್ಲ ಅದರಲ್ಲೇ ಹೇಳ್ಬೋದು ಮೂವಿ ಯಾವ ರೀತಿ ಇರುತ್ತೆ ಅಂತ. ಅದು ಯುವ ಆದರೂ ಅಷ್ಟೇ, ಅಥವಾ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಆ ಮೂವಿಗಾದರೂ ಅಷ್ಟೇ. ಈಗ ನನಗೆ ಕರೆಂಟ್ ಟ್ರೆಂಡಿಂಗಲ್ಲಿ ಈ ವಿಷಯ ಮಾತಾಡಬೇಕಂತಂದರೆ ಮ್ಯಾಕ್ಸ್ ಮೂವಿದೇ ಆಗಿರುವಂಥದ್ದು. ಮೇಯ್ನ್ಲಿ ಸಿನಿಮ್ಯಾಟೋಗ್ರಫಿ ವೈಸ್ ನಾನು ನೋಡೋದಕ್ಕೂ ಮೊದಲು ನೋಡುವಂಥದ್ದು ಪ್ರಮೋಷನ್ನೇ ಆಗಿರುವಂಥದ್ದು. ಇದೇನು ಅಲ್ದಲೇ ನಂದೊಂದು ಕನ್ಸರ್ನ್ ಏನಂತಂದರೆ, ಕಲ್ಕಿ ಬರೋದಕ್ಕೂ ಮೊದಲೇ ಬಿಲ್ಲರಂಗ ಭಾಷೆ ಬಂದಿದ್ದೀರ ಅಂದರೆ ಇದು ಬರಬೇಕಾಗಿತ್ತು ಅನ್ನೋದು ತುಂಬಾ ದೊಡ್ಡ ಏನಂತಾರೆ ಕನಸಾಗಿತ್ತು. ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಒಂದು ಹೋಪ್ ಆಗಿತ್ತು. ತುಂಬಾ ಲೇಟ್ ಆಯಿತು. ನಾನು ನಿಜ ಹೇಳ್ತೀನಿ, ನಿಮಗೆ ಈಗಲೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ. ವಿಕ್ರಾಂತ್ ರೋಣ ಫೇಮಸ್ ಆಗಿದ್ದು ಒಂದು ಮೂವಿ ಸ್ಟೋರಿಯಲ್ಲಾಗಲಿ ಏನೂ ಅಲ್ಲ, ಕ್ರಿಯೇಷನ್ ಮೇಲೆ, ಕಲರ್ ಗ್ರೇಡಿಂಗ್ ಮೇಲೆ, ಆ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಲೆ. ಯಾರ್ಯಾರು 3D ನೋಡಿದರೆ ಅವರಂತೂ ಇನ್ನೂ ಎಂಜಾಯ್ ಮಾಡಿರ್ತಾರೆ. ಅದಕ್ಕೋಸ್ಕರ BRB ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿರುವಂಥದ್ದು, ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಮೇಲೆ. ನನಗೆ ಯಾವುದೇ ಕಾರಣಕ್ಕೂ ಮೂವಿ ಇಷ್ಟ ಆಗಿರಲಿಲ್ಲ, ಮೂವಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಪೇಪೆ ಮೂವಿ ಬಗ್ಗೆ ಹೇಳೋದಾದರೆ ಇದೇ ಆಗಸ್ಟ್ 30ನೇ ತಾರೀಕು ಬರೋಕೆ ಹೊಡಿತೀನಿ. ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಟ್ರೈಲರ್ನು ಕೂಡ ನೋಡಿರ್ತೀರ. ಒಂದು ರಫ್ ಕಟ್ ನೋಡಿರೋವಂಥದ್ದು ನಾವು ಇದೇ ಮೂವಿನಾಗಿರುವಂಥದ್ದು. ಏನು ಆಲ್ಟ್ರ್ ಮಾಡಿಲ್ಲ, ಏನು ಜಾಸ್ತಿ ಏನು BGM ಗುದ್ದೋ ಥರನೂ ಏನಿಲ್ಲ. ಏನು ಮ್ಯೂಸಿಕ್, ರಾ ಮ್ಯೂಸಿಕ್ ಏನು ಬರ್ತಿದೆಯಲ್ಲ ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಅಂದರೆ ರಫ್ ಕಟ್ನ ನಾನು ಟ್ರೈಲರ್ ನೋಡಿದ್ದು ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಏನು ಗೊತ್ತಾ, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ, ಅದು ನಮಗೆ ಕಾಣಿಸ್ತಾ ಇದೆ. ಎಲ್ಲದನ್ನು ಮಾಡರ್ನೈಸ್ ಮಾಡೋದಕ್ಕೆ ಹೋದಾಗ ಇಂಥ ಮೂವಿನೂ ಬೇಕಾಗಿದೆ ನಮ್ಮ ಇಂಡಸ್ಟ್ರಿಗೆ ಅಂತ ತೋರಿಸ್ಕೊಡುವಂಥದ್ದೇ ಪೇಪೆ ಮೂವಿ ಆಗಿರುವಂಥದ್ದು. ಮೇಯ್ನ್ಲಿ ಇಲ್ಲಿ ಹೊಸದಾಗಿ ಏನು ನಡೀತಿದೆ ಅಂತಂದರೆ, ಒಂದು ಫ್ಲೋ ಚಾರ್ಟ್ ಹಾಕಿದ್ದಾರೆ ರಾಯಪ್ಪ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಅದರಲ್ಲಿ ರಾಯಪ್ಪ ಫ್ಯಾಮಿಲಿಲಿ ಇಂಪಾರ್ಟೆಂಟ್ ಆಗಿ ಒಂದು ಕ್ಯಾರೆಕ್ಟರ್ ಇದೆ. ಅದೇನಪ್ಪ ಅಂತಂದರೆ ಭಾಗಪ್ಪ ಅನ್ನೋ ಒಂದು ಕ್ಯಾರೆಕ್ಟರ್ನ ಅಷ್ಟೊಂದು ಹೈಪ್ ಕೊಡ್ತಿದ್ದಾರಲ್ಲ, ನನಗೆ ಯೋಚನೆ ಮಾಡ್ತೀನಿ ಏನಿರ್ಬೋದು ಆ ಒಂದು ಕ್ಯಾರೆಕ್ಟರ್ ಅಂತ. ಅದು ಮೂವಿ ನೋಡಿದ ಮೇಲೆ ಗೊತ್ತಾಗುವಂಥದ್ದು. ಸೊ ಗೈಸ್, ಈಗ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ಹೇಳೋದಾದರೆ ಜಿಂಗೋ, ಇದೊಂದು ಕ್ಯಾರೆಕ್ಟರ್ ಯಾವ ರೀತಿ ಇದೆ ಅಂತಂದರೆ, ಅದೊಂದು ಮಹೇಶ್ ಬಾಬುದೊಂದು ಮೂವಿ ಇತ್ತು ಗೊತ್ತಲ್ಲ ನಿಮಗೆ, ಮಹರ್ಷಿ ಅಂತ. ಮೊದಲೆಲ್ಲ ಕತ್ತಿನ ಹಿಡ್ಕೊಂಡು ಯುದ್ಧ ಮಾಡಬೇಕಾಗಿತ್ತು ಈ ಲೋಕನ ಗೆಲ್ಲೋದಕ್ಕೆ. ಆದರೆ ಈಗ ಹಂಗಲ್ಲ, ಬರೀ ಬುದ್ಧಿವಂತಿಕೆ ಇದ್ದರೆ ಸಾಕು ಅಂತ. ಆದರೆ ಈ ಮೂವಿಲಿ ತೋರಿಸಿದೇನು ಗೊತ್ತಾ, ಕತ್ತಿ, ತಲ್ವಾರು, ಗನ್ಗಳೆಲ್ಲ ಇರುತ್ತೆ. ಹೋಗಿ ಒಂದು ಮೈಕ್ನ ಹಿಡಿತಾರೆ. ರಾಜಕಾರಣಿಗಳಿಗಿರೋವಂಥ ಪವರ್ ಅದು, ಅಥವಾ ಮಾತಿಗಿರೋವಂಥ ಪವರ್ ಅದು, ಅಥವಾ ಬುದ್ಧಿವಂತಿಗೆ ಇರೋವಂಥ ಪವರ್ ಅದು, ಅಥವಾ ಒಂದು ಮೈಕ್ ಹಿಡ್ಕೊಂಡು ಮಾತಾಡೋಕ್ಕಿರೋವಂಥ ಒಂದು ಪವರ್ ಅದು. ಯಾವ ಕತ್ತಿನೂ ಬೇಕಾಗಿಲ್ಲ. ಆ ರೀತಿ ಒಂದು ಗೂಸ್ಬಂಪ್ ಮೂಮೆಂಟ್ನ ಕ್ರಿಯೇಟ್ ಮಾಡ್ತಾರೆ ಜಿಂಗೋ ಮೂವಿಯಲ್ಲಿ ಆಗಿರುವಂಥದ್ದು. ಅಂದರೆ ಟ್ರೈಲರ್ ನೋಡಿ ನಮಗೆ ಅರ್ಥ ಆಗ್ತಾಯಿದೆ ಮೂವಿ ಯಾವ ರೀತಿ ಇರೋಕೆ ಹೊರಟಿದೆ ಅಂತ. ಆ್ಯಂಡ್ ಅವರು ಕಂಪ್ಲೀಟ್ಲಿ ಅವ್ರದ್ದೇ ಪ್ರಮೋಷನ್ ಆಗಿರುವಂಥದ್ದು, ಡಾಲಿ ಅವ್ರದ್ದೇ ಕ್ರಿಯೇಷನಲ್ಲಿ ಬರ್ತಿರುವಂಥದ್ದು, ಕಂಪ್ಲೀಟ್ಲಿ ಅವ್ರದ್ದೇನೆ ಈ ಮೂವಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಕಂಪ್ಲೀಟ್ಲಿ ಅವ್ರದ್ದೇ ಆಗಿರುವಂಥದ್ದು. ಪ್ರೊಡಕ್ಷನ್ ಸಮಥಿಂಗ್ ಎಲ್ಲ ಅವ್ರದ್ದೇ ಖರ್ಚಲ್ಲಿ ಹೊರಟಿರುವಂಥ ಮೂವಿ. ಸೊ ಹೋಪ್ ದ ಬೆಸ್ಟ್. ಕನ್ನಡ ಇಂಡಸ್ಟ್ರಿಗೆ ಒಂದು ಹೊಸ ಸ್ಟಾರ್, ಹೊಸ ಡೈರೆಕ್ಟರ್, ಹೊಸ ಪ್ರೊಡ್ಯೂಸರ್ ಸಿಗೋಕೊಟ್ಟಿರುವಂಥದ್ದು. ನಿಮಗೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಓಕೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ ಶಿವಣ್ಣವರ ಮೂವಿ ರಣಗಲ್ ಬರೋಕೆ ಹೊರಟಿದೆ. ಅದು ನವಂಬರ್ 15ಗೆ ತುಂಬ ಲೇಟ್ ಆಗಿದ್ರು ಕೂಡ ಪ್ರಮೋಷನ್ ಈಗಲೇ ಯಾವ ರೀತಿ ಗೂಸ್ಬಂಪ್ ಕೊಡ್ತಿದೆ ಅಂತಂದರೆ, ಪ್ರತಿಯೊಂದನ್ನು ಒಂದು ಆರ್ಟ್ಸ್ ಮುಖಾಂತರ ಆಗಲಿ ಅಥವಾ ಒಂದು ಪ್ರಮೋಷನ್ ಮಾಡೋ ರೀತಿ ಆಗಲಿ ಈಗಲೇ ಯಾವ ರೀತಿ ಹೈಪಲ್ಲಿ ಹೋಗ್ತಿದೆ ಅಂತಂದರೆ, ಯಾವುದೇ ಕಾರಣಕ್ಕೂ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಕಮ್ಮಿ ಇಲ್ಲ ಗುರು. ಇದೇ ಮಫ್ತಿ ಮೂವಿ ನೋಡಿದ ಮೇಲೆ ಅಫ್ಕೋರ್ಸ್ ರಣಗಲ್ ಒಂದು ಬ್ಯಾಡಾಸ್ ಮೂವಿಯಾಗಿ ಬರೋಕೆ ಹೊರಟಿದೆ ಅಂತ. ಎಲ್ಲರೂ ಜೈ ಭೀಮ್ಗಿಂತನೂ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಕಂಪ್ಯಾರಿಸನ್ ಮಾಡ್ತಾರೆ, ಖುಷಿಯಾಗುತ್ತೆ. ಆದರೆ ಇದು ಮೇಯ್ನ್ಲಿ ಸ್ಟೋರಿ ಫೋಕಸ್ಡ್ ಇದೆ ಅಂತ ಅದರಲ್ಲಿ ಗೊತ್ತಾಗುತ್ತೆ ನಮಗೆ. ಯಾವ ರೀತಿ ಜಸ್ಟಿಸ್ ಇಲ್ಲದೆ ಸಿಗದೇ ಇದ್ದಾಗ ಯಾವ ರೀತಿ ಇವರೇ ಜಸ್ಟಿಸಿಗೋಸ್ಕರ ಹುಡ್ಕೊಂಡು ಹೋಗ್ತಾರಲ್ಲ, ಅದು ತುಂಬಾ ಖುಷಿಯಾಗುತ್ತೆ. ಅದು ಆಲ್ರೆಡಿ ನಾವು ನೋಡ್ದಿರೋಂಥ ಪಾರ್ಟಲ್ಲಿ ನಮಗೆ ಸ್ಟೋರಿನ ಮೇಯ್ನ್ ಫೋಕಸ್ ಮಾಡೋದಕ್ಕೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಈ ನ್ಯೂಸಲ್ಲಿ ಡಿ-ಬಾಸ್ ಅವ್ರ ಮೂವಿ ನ್ಯೂಸ್ ಏನಿಲ್ಲ. ಆದರೆ ಡಿ-ಬಾಸ್ ಅವರಿಗೆ ಏನೇನು ಮೀಡಿಯಾದವ್ರು ಏನೇನು ಹೇಳಿದ್ರಲ್ಲ ಅದೆಲ್ಲ ಅವರಿಗೆ ಬ್ಯಾಕ್ ಫೈರ್ ಆಗ್ತಾ ಇದೆ. ಜನಗಳೇ ಒಪ್ಕೊಂಡಿದ್ದಾರೆ ಗುರು, ಜಸ್ಟಿಸ್ ಕೊಡದೇ ಇದ್ದಾಗ ಜಸ್ಟಿಸ್ ಕೊಟ್ಟಿರುವಂಥ ಪರ್ಸನ್ ಅಂತ ಒಪ್ಕೊಳ್ತಾ ಇದ್ದಾರೆ. ಅಜಿತ್ ಹನುಮಕ್ಕನವರ್ ಎಂಬುವನಾದ ನಾನು ತಮಾಷೆ ಅಲ್ಲದೆ ಬೇರೆ ಏನು ಹೇಳುವುದಿಲ್ಲ.
ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಒಬ್ಬ ನ್ಯೂಸ್ ಆಂಕರ್ ದರ್ಶನ್ ರನ್ನ ಕರೆಯೋದು ಹೈವಾನ ಅಂತ. ಆಂಕರ್ ಮೊನ್ನೆ ಹೇಳ್ತಾನೆ ದರ್ಶನ್ ದನ ಇದ್ದಂಗೆ ಇದ್ದಾನೆ ಅಂತ. ದರ್ಶನ್ ದನದ ತರನೋ ಮತ್ತೊಂದು ಆದ್ರೆ ಆಂಕರ್ ಕತ್ತೆ ತರಾನೇ ಇದ್ದಾನೆ. ದಿನಾಲೂ ಕತ್ತೆ ತರಾನೇ ಕರ್ಕಶವಾಗಿ ಕಿರಿಸ್ತಾ ಇರ್ತಾನೆ. ಕತ್ತೆನ ಕತ್ತೆ ಅನ್ಬಾರ್ದು, ಅದ್ ಬೇಜಾರ್ ಮಾಡ್ಕೊಳುತ್ತೆ. ಓಕೆನಾ? ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾರ್ಯಾರು ನನಗೆ ಕಮೆಂಟ್ ಮಾಡಿದ್ರಲ್ಲ ಅವರಿಗೂ ಕೂಡ ಬ್ಯಾಕ್ ಫೈರ್ ಆಗೋ ಅಂತ ಒಂದು ದಿನ ಬರುತ್ತೆ ಅಂತಲೇ ಹೇಳ್ಬೋದು. ನಿಮಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್. ಏನೋ ಇವತ್ತಿನ ವಿಡಿಯೋ ಇಷ್ಟ.